ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಏನಪ್ಪ ಇವತ್ತು ಈ ಥರ ರೆಡಿಯಾಗಿ ವ್ಲಾಗ್ ಮಾಡ್ತಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ಸೊ ನಾನು ಮತ್ತು ನಮ್ಮ ಫ್ಯಾಮಿಲಿ ಇವತ್ತು ಬೇಲೂರಿಗೆ ಹೋಗ್ತಾ ಇದ್ದೀವಿ. ಅದು ನಮ್ಮ ಮನೆದೇವರು. ಸೊ ಹೆಂಗಿದ್ರು ಹೋಗ್ತಾ ಇದ್ದೀನಿ, ಯಾಕೆ ವ್ಲಾಗ್ ಮಾಡಬಾರ್ದು ಅಂತ ಅಂದ್ಕೊಂಡೆ. ಸೊ ಜಾಸ್ತಿ ಡಿಲೇ ಬೇಡ, ಎಲ್ಲರೂ ರೆಡಿ ಆಗಿದ್ದಾರೆ. ಸೊ ಟೈಮ್ ಇವಾಗ ಬಂದು 4 o'clock ಆಗಿದೆ. ಸೊ ಲೆಟ್ಸ್ ಲೀವ್ ಆ್ಯಂಡ್ ಅರೌಂಡ್ 5:30 ವಿಲ್ ಬಿ ದೇರ್. ಸೊ ಅದಾದಮೇಲೆ ನಿಮಗೆ ತೋರಿಸ್ತೀನಿ, ಓಕೆನಾ? ಬಾಯ್. ನಾನೇ ಓಡಿಸ್ಲಾ? ಸರಿ, ಓಡಿಸ್ತೀನಿ. ಬಾರ. ನಮ್ಮ ಅಕ್ಕ ಕಾರ್ ಓಡಿಸ್ತಾವಳೆ ಅಪರೂಪಕ್ಕೆ. ಅಷ್ಟೊಂದೇ ಸ್ಪೀಡ್ ಇಲ್ಲ, ಒಂದು 60ರಲ್ಲಿ ಹೋಯ್ತಾವಳೆ. ನಾನಾಗಿದ್ರೆ ಒಂದು 100 ದಾಟ್ಸಿದೆ. ಚಾನ್ಸ್ ಇಲ್ಲ. ಕಾರ್ ಕೊಡಲ್ವ, ನಾನೇ ತಾನು ಓಡಿಸ್ತೀನಿ ಬಿಡು. ಅಲ್ಲಿಂದ ನಮ್ಮಪ್ಪ ಆ ಗೇರ್ ಹಾಕೊಳ್ಳಿ, ಈ ಗೇರ್ ಹಾಕೊಳ್ಳಿ, ಈ ಗೇರ್ ಹಾಕಿದ್ರೆ ಹಿಂಗಾಗುತ್ತೆ, ಈ ಗೇರ್ ಹಾಕಿದ್ರೆ ಹಂಗಾಗುತ್ತೆ. ತುಂಬಾ ಕಾರ್ಗಳು ಬರ್ತಿದೆ, ಬೇಜಾನ್. ತಾರು, ಇನ್ನೊಂದು ತಾರು, ತಾರಲ್ಲ ಜಿಮ್ಮಿ, ಅದು ಈಗೆಲ್ಲ ಬಂದ್ವಿ ನಾವು ದೇವಸ್ಥಾನಕ್ಕೆ. ದಿಸ್ ಇಸ್ ಮೈ ಮದರ್, ದಿಸ್ ಇಸ್ ಮೈ ಬ್ರದರ್. ಆಯಿತು ಪೂಜೆ ಇವಾಗ ಜಸ್ಟ್. ಫಸ್ಟ್ ಬಾರಮ್ಮ. ಬೇರೆ ಕಮ್ಮಿಂದ ಮುಕ್ಕಮಿಂದ ಬರ್ಬೇಕಾರೆ. ಹ್ಞೂ ಕಣ. ಇಬ್ಬರು ಫೋಟೋಗ್ರಫಿ ವ್ಯವಸ್ಥಿದ್ದೀವಿ. ಚೆನ್ನಾಗಿದ್ದಾವೆ. ನಮ್ಮಮ್ಮ ನಮ್ಮ ಫೋಟೋ ಯಾರು ಹೇಳ್ತಿದ್ದ? ನಮಗೆ ಹೇಳ್ತಾ ಇದ್ದಲ್ಲ ನನ್ನ ಮಗಳ ಕಾಮಿಡಿ ಮಾಡಿ ಅಂತ. ನಮ್ಮದು ದರ್ಶನ ಎಲ್ಲ ಆಯಿತು, ಪೂಜೆ ಎಲ್ಲ ಆಯಿತು. ಇವಾಗ ಸ್ವಲ್ಪ ಫೋಟೋಸ್ ತಕ್ಕೊಂಡು, ವೀಡಿಯೋಸ್ ತಕ್ಕೊಂಡು, ನನ್ನ ತಮ್ಮ ನಗಾಡ್ತಾ ಇದ್ದಾನೆ ಕ್ಯಾಮ್ರಾ ಹಿಂದೆ, ಸುಮ್ಮನಿರು. ಸೊ ಫೋಟೋಸ್ ತಕ್ಕೊಂಡು, ವೀಡಿಯೋಸ್ ತಕ್ಕೊಂಡು, ಕತ್ಲೆ ಆಗಿದೆ ಇವಾಗ. ಸೊ ತುಂಬ ಜನ ಇದ್ದಾರೆ, ತೋರಿಸಿ. ಸೊ ತುಂಬಾ ಜನ ಇದ್ದಾರೆ.
ರಾತ್ರಿ ಆಗಿದೆ. ಇವಾಗೇನೋ ಕಲ್ಯಾಣೋತ್ಸವ ಇದೆಯಂತೆ. ನನ್ನ ವಾಯ್ಸ್ ಕೇಳಿಸ್ತೀಯೋ ಇಲ್ಲೋ ಅದು ನನಗೆ ಗೊತ್ತಿಲ್ಲ, ಬಟ್ ನಾನು ಹೇಳ್ತಾ ಇದ್ದೀನಿ ಇವಾಗ ಕಲ್ಯಾಣೋತ್ಸವ ಇದೆಯಂತೆ. ಸೊ ಕಲ್ಯಾಣೋತ್ಸವ ಮುಗಿಸ್ಕೊಂಡು ಅದನ್ನು ನೋಡಿಕೊಂಡು ಸ್ವಲ್ಪ ಹಿಂಗೆ ಓಡಾಡಿಕೊಂಡು ಹೊರಡ್ತೀವಿ. ವೆದರ್ ತುಂಬ ಚೆನ್ನಾಗಿದೆ. ಬರಬೇಕಾದ್ರಂತೂ ಮಳೆ ಬರ್ತಾ ಇತ್ತು. ನಾನೇ ಕಾರ್ ಓಡಿಸ್ಕೊಂಡು ಬಂದೆ, ಹಾಗಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ. ನನ್ನ ತಮ್ಮ ವೀಡಿಯೋ ಮಾಡಿದ್ದಾನೆ ಆಲ್ಮೋಸ್ಟ್ ಎಲ್ಲನೂ. ಸೊ ಇವಾಗ ನಾವು ಸ್ವಲ್ಪ ಓಡಾಡಿಕೊಂಡು ಹಾಗೇನೆ ಕಲ್ಯಾಣೋತ್ಸವ ಮುಗಿಸ್ಕೊಂಡು ಸೊ 9:30 ತನಕ ದೇವಸ್ಥಾನ ಓಪನ್ ಇರುತ್ತಂತೆ. ಸೊ ನೋಡೋಣ ಇವತ್ತು ಎಷ್ಟೋ ತನಕ ಇಲ್ಲೇ ಇರ್ತೀವಿ ಅಂತ. ಆಫ್ಟರ್ ದ್ಯಾಟ್ ವಿಲ್ ಗೋ ಹೋಮ್ ಆ್ಯಂಡ್ ವಿಲ್ ಟೇಕ್ ರೆಸ್ಟ್ ಅಷ್ಟೇ. ಸೊ ನೆಕ್ಸ್ಟ್ ಏನಾರು ಬಾಯ್. ಸೊ ಬಾಯ್. ಏನು ಮಾಡ್ತಿದ್ಯಾ? ಕಾರ್ ಹ್ಯಾಮರ್ ಬರ್ತಿತ್ತು, ಇಟ್ಕೊಂಡಿದ್ದೆ. ಏನು ಬರ್ತಿತ್ತು? ಕಾರ್ ಹ್ಯಾಮರ್. ಟಾರ್ತ್ ಹ್ಯಾಮರ್ ಬರ್ತಾ ಇದೆಯಾ? ಇಟ್ಕೊಂಡ್ಬಿಟ್ಟಾ? ಆಮೇಲೆ ಹಾಂ ಹೊಡೆದಾಕ್ತೀಯಾ? ಅದು ಯಾವುದೋ ಕಾರ್ಟೂನ್ ಬರ್ತಿತ್ತಲ್ಲ ಅದ್ರ ಮೇಲೆ ಕುತ್ಕೊಂಡು ಹೋಗ್ತಿದ್ನಲ್ಲ, ಆ ಥರ ಇದೆ ಅದು. ಅದು ಯಾವುದ್ರಲ್ಲೋ ನೀನು ನೋಡ್ತಿದ್ದಲ್ಲೋ? ಹಾಂ ನಿನಗೆ ನೀನೇ ತಾರ್ ಅಂತ ಅಂದ್ಕೊಂಡಿದ್ಯಾ? ಈ ಥರ ಹಿಂಸೆ ಕೊಟ್ಟರೆ ಯಾರು ಬದುಕ್ತಾರೆ ಸರ್? ಒಳ್ಳೇದು ಮಾಡಿದ್ರೆ ದೇವ್ರು ಸಾಕು. ಸಾಕಾ? ಈ ವಿಡಿಯೋ ಯಾಕೆ ನಡ್ರಿ ಮನೆ ಇಬ್ರು ಬೇಕು ಡ್ಯಾನ್ಸ್ ಮಾಡ್ಬಿಟ್ಟ. ಚೆನ್ನಾಗಿದೆ. ನಂದು ಹಿಡ್ಕೊ. ನಾವಿವಾಗ ಕಾಫಿ ಕೊಡ್ತು ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ನಾನು ದೋಸೆ ತೊಗೊಂಡಿದ್ದೀನಿ. ಏನು ತೊಗೊಂಡಿದ್ಯಾ? ಏನು ತೊಗೊಂಡಿದ್ಯಾ ತಿನ್ನಕ್ಕೆ? ದೋಸೆ ಮಸಾಲೆ ದೋಸೆ. ಊಟ ಅವರು ಊಟ ತೊಗೊಂಡಿದ್ದಾರೆ ಅಷ್ಟೇ. ಸೊ ಅಲ್ಲಿ ದೇವಸ್ಥಾನದಲ್ಲಿ ಕಲ್ಯಾಣೋತ್ಸವ ನಡೀತಿತ್ತು. ಹಾಗಾಗಿ ನಾವು ಅದು ತುಂಬ ಲೇಟ್ ಆಗ್ತಾಯಿತ್ತು. ಸೊ ನಾವು ಮನೆಗೆ ಬರಬೇಕಿತ್ತು. ಆ್ಯಂಡ್ ನಾಳೆ ಅಪ್ಪ ಅಮ್ಮಗೆ ಇನ್ನೊಂದು ಫಂಕ್ಷನ್ಗೆ ಹೋಗೋದಿದೆ. ಸೊ ಬೆಳಗ್ಗೆ ಬೇಗ ಎದ್ದು ಹೋಗಬೇಕಿತ್ತು. ಸೊ ಹಾಗಾಗಿ ಬೇಗನೆ ಬಂದ್ವಿ ನಾವು. ಸೊ ಅಲ್ಲಿಂದ ಬೇಗ ಬಿಟ್ಟು ಬೇಗ ಬಂದ್ವಿ. ಸೊ ನಾವು ಮನೆಗೆ ಬಂದಿದ್ವಿ. ಇಟ್ಸ್ ಆಲ್ಮೋಸ್ಟ್ 9:30 ನಾವು. ಬೇಗನೆ ಬಂದ್ವಿ ಬಿಕಾಸ್ ನಾಳೆ ಸ್ವಲ್ಪ ಫಂಕ್ಷನ್ ಇತ್ತು ಆ್ಯಸ್ ಐ ಸೆಡ್. ಆ್ಯಂಡ್ ಸೊ ದಿಸ್ ವಾಸ್ ದ ವ್ಲಾಗ್. ದಿಸ್ ವಾಸ್ ದ ಹೋಲ್ ವ್ಲಾಗ್ ಇದಾಗಿತ್ತು. ಆ್ಯಂಡ್ ಇಟ್ ವಾಸ್ ವೆರಿ ನೈಸ್ ಆ್ಯಂಡ್ ವೆರಿ ಪೀಸ್ಫುಲ್ ಫಾರ್ ಮೀ ಟುಡೇ ಬಿಕಾಸ್ ದೇವಸ್ಥಾನಕ್ಕೆ ಹೋಗಿ ತುಂಬ ದಿನ ಆಗಿತ್ತು. ಆ್ಯಸ್ ಐ ಸೆಡ್ ಅದು ನಮ್ಮ ಮನೆ ದೇವರು. ಸೊ ಹಾಗಾಗಿ ತುಂಬ ದಿನ ಆಗಿತ್ತು. ಆ್ಯಂಡ್ ಐ ವಾಸ್ ವೆರಿ ಹ್ಯಾಪಿ ಟುಡೇ ಆ್ಯಂಡ್ ದ ಡೇ ವಾಸ್ ವೆರಿ ಗುಡ್ ಇನ್ಫ್ಯಾಕ್ಟ್.
ಸೊ ಹಾಗಾಗಿ ನಾನು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಸೊ ಅಲ್ಲಿ ತನಕ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆ್ಯಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಓಕೆ, ಚಲೋ, ಬಾಯ್ ಬಾಯ್.